ಕೂಡ ಅವನಲ್ಲಿ ಹೇಳು ಅಂತ. ಅವನಲ್ಲಿ ಸಮಯ ಬಂದ್ರೆ ನಾನು ಹೇಳಿ ಈಗಲ್ಲದೆ ಹೋದು ಅವನ ನಿರ್ಲಿಪ್ತತೆಯನ್ನು ದುರುಪಯೋಗ ಮಾಡಿಕೊಂಡು ಅವನನ್ನೇ ಬಳಸಿಕೊಂಡು ನೀವು ಇಲ್ಲಿವರೆಗೆ ಆಗುವುದಿಲ್ಲ. ಅವನ ನಿರ್ಲಿಪ್ತತೆಯಲ್ಲಿ ಇರಬಹುದಾಗಿದೆ. ಆದರೆ ಮಾಡುವ ಮಂತ್ರಿಗಳನ್ನು ಕೂಡಿಕೊಂಡು ಅವ ಆಕಾಶಗಳಲ್ಲಿ ಹೋಗ್ತಾ ಇರುವಾಗ ಕೊಲ್ಲಿ ವಿಭೀಷಣನನ್ನು ಎಂಬುದಾಗಿ ಇಲ್ಲಿಂದ ಹೊರಗೆ ಹೋದ ಮೇಲೆ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ. ಆವಾಗ ನೀನೇ ಕೊಲ್ಲಿಕ್ಕೆ ಹೌದಪ್ಪ. ನೀನು ವಿಭೀಷಣನನ್ನು ಕೊಲ್ಲಿಕ್ಕೆ ಹೊರಟಾಗ ಅವನಿಗೆ ಶರಣವನ್ನು ಹೊರಟವ. ಈಗ ಲಕ್ಷ್ಮಣನನ್ನು ರಾಮ ಕೊಲ್ಲಿಕ್ಕೆ ಹೊರಡ್ತಾನೆ ಇಟ್ಟುಕೊಳ್ಳು. ಅಸಂಭವ ಅಂತ ವಾದ ನಾನು ಹುಡುಬಾರ್ದು. ಒಂದು ವೇಳೆ ಕೊಲ್ಲುವುದಿದ್ರು ರಾಮ ಯಾರು ಅವನಿಗೆ ಅಕ್ಕೋ ನಾನೇನು ಶತ್ರು ನೀನು ಶತ್ರುವಾಗಿ ಈಗ ಅಲ್ಲಿಯವರೆಗೆ ತಡೆದವನಿಗೆ ಇನ್ನೂ ಸ್ವಲ್ಪ ದಿನ ತಡೆಯಬಹುದಾಗುವುದಿಲ್ಲ. ನೀನು ಅವನನ್ನು ನನ್ನ ಪ್ರಶ್ನೆ ಅದಲ್ಲ. ನಿನ್ನ ಪ್ರಶ್ನೆ ಅನ್ನೋದು ಅಸಮಂಜಸ. ಅವರಪ್ಪ ನೀನು ವಿಭೀಷಣನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿ ಕೊಲ್ಲಿಲ್ಲಲ್ಲ ಕೊಲ್ಲಿಲ್ಲ ಕೊಲ್ಲಿಕ್ಕೆ ನಿಮಗೆ ಸಾಧ್ಯ ಅದನ್ನೇ ಯಾವ ಕೊಲ್ಲಿಕ್ಕೆ ಆಗಿಲ್ಲ ಯಾಕೆ ಬ್ರಹ್ಮನ ಅದನ್ನು ಹೇಳಿ. ಹಾಗಾದ್ರೆ ಬ್ರಹ್ಮನಿಗೆ ಅಮರತ್ವವೂ ಇಲ್ಲ, ಕುಂಭಶ್ರವಣನೂ ಇಲ್ಲ. ಆದರೆ ಅವನಿಗೆ ಚಿರಂಜೀವಿತ್ವವನ್ನು ಬ್ರಹ್ಮನೇ ಕೊಟ್ಟಿದ್ದಾನೆ. ನಿನಗೆ ಕೊಲ್ಲಿಕ್ಕೆ ಸಾಧ್ಯವೂ ಇಲ್ಲ. ಬ್ರಹ್ಮ ಕೊಟ್ಟ ವರದ ಬಗ್ಗೆ ನನ್ನ ಆಕ್ಷೇಪ ಅಲ್ಲ, ವಾದದ ಜಾಡಿ ತಪ್ಪಿಸುವುದೂ ಅಲ್ಲ. ಹಾಗಾದ್ರೆ ನಿನ್ನ ಬಾಯಿಂದಲೇ ಬಂತು ಬ್ರಹ್ಮದತ್ತವಾದ ವರ. ಆ ವರವನ್ನು ಯಾರು ಪಡೆದಿದ್ದಾರೋ ಅವರನ್ನೆಲ್ಲ ನೀನು ಸೌಕರ್ಯಕ್ಕಾಗಿ ಬಳಸುತ್ತಿ. ನನ್ನ ಸೌಕರ್ಯಕ್ಕೆ ನಾನು ಬಳಸಿದ್ದಲ್ಲ. ಆ ವರವು ಅವನನ್ನು ನನ್ನ ಕಾಲಗಳನ್ನು ಬಳಸಿ. ಈಗ ಬ್ರಹ್ಮನ ವರ ಉಂಟು. ನೀನು ಯಾವತ್ತು ಚಿರಂಜೀವಿಯಾಗಿರು. ಒಂದು ದಿನ ಅರೆ ಬಟ್ಟೆ ತೊಟ್ಟುಕೊಂಡ ರಾಮ ನಿನ್ನಲ್ಲಿಗೆ ಬರ್ತಾನೆ. ಚಿರಂಜೀವಿಯಾಗಿರುವುದು ಹೌದಯ್ಯ. ರಾಮನ ಕಾಲಿಗೆ ಬೀಳುವುದು ಹೇಳಿದ್ದಾರೆ. ರಾಮನ ಕಾಲಿಗೆ ಎಲ್ಲಿ ವಿಷ್ಣುತ್ವ ಇದೆ ಅವನಿಗೆ ಸ್ವಲ್ಪ ಕೊಟ್ಟು ಅವನನ್ನು ಒಳಗೆ ಮಾಡಿಕೊಂಡು ತಲೆಯ ಮೇಲೆ ಆ ಉಪ್ಪು ನೀರು ಒಯ್ದು ರಾಜ ಮಾಡಿದ್ದಲ್ಲ. ನೀನು ರಾಜಕಾರಣದಲ್ಲಿ ಮೊತ್ತ ಮೊದಲು ಇದನ್ನು ದುರುಕಿಸಿದವ. ಅದರ ಆಮಿಷವನ್ನು ಯಾರಾದರೂ ಜಗತ್ತಿಗೆ ಪ್ರಸ್ತುತಿ ಮಾಡಿದ ನೀನು ಇದು ಕೊಟ್ಟು ಒಳಗೆ ಮಾಡಿಕೊಳ್ಳು. ನಾನು ರಾಜಕಾರ್ಯದಲ್ಲಿ ಗೌರವಯುತವಾಗಿ ಮಾಡಿ ನಿನ್ನ ನಾನು ಭಿಕ್ಷಿಕೆ ಬೇಡಿದ್ರು ಸಮಾಧಾನ ಉಂಟು. ಪಕ್ಷ ಕಟ್ಟುವುದು ಅನ್ಯರ ದುಡ್ಡಿಂದ ಹೇಳೋದಕ್ಕೆ ಲೆಕ್ಕಾಚಾರ ಉಂಟು. ನೀನು ವಿದ್ದ ನಮ್ಮೊಳಗಿಂದಲೇ ತಕೊಳ್ಳುವುದು. ಒಂದು ಪ್ರಶ್ನೆ ಕೇಳ್ತೇನೆ, ನಿನ್ನದ್ದು ಸ್ವಯಾರ್ಜಿತ ಏನಾದ್ರೂ ಉಂಟು? ನನ್ನದು ಸಂಪೂರ್ಣ ಸ್ವಯಂ ಅಲ್ಲೇ ಮತ್ತೆ ಈ ಕಟ್ಟಿದ ನಾರು ಮಡಿ, ಈ ತಲೆಯ ಮೇಲಿನ ಚಟ್ಟೆ, ಉದ್ದ ಬಂದಿರುವ ಉಗುರು, ಇದೊಂದು ಬಿಟ್ರೆ ನಿನ್ನ ಮೈ ಮೇಲೆ ಸ್ವಯಾರ್ಜಿತ ಈ ಜನಿವಾರದ ಎಳೆಯುವಲ್ಲ ಅಂತ ಕಾಣ್ತದೆ. ನಾನು ಹೇಳ್ತೇನೆ ನಮ್ಮದಿದು ಸ್ವಯಾರ್ಜಿತ, ಪಿತ್ರಾರ್ಜಿತ ಅಲ್ಲ. ಇದು ನಿನ್ನ ಬಿಲ್ಲು ಬೇರೆಯವರ ಕೊಡುಗೆ, ಈ ಉಸಿರಾಟ ಕೂಡ ಬೇರೆಯವರ ಕೊಡುಗೆ. ಚಂದ್ರಾಸ ಇದನ್ನು ಪಡೆಕೊಂಡದ್ದು ಈಶ್ವರ ದೇವರಿಂದ. ಈ ಲಂಕೆ ನಾನು ಬರುವಾಗ ಮಳನ ರಾಶಿಯಾಗಿತ್ತು. ಇದನ್ನು ಕನಕ ಲಂಕೆಯಾಗಿ ಬೆಳಗಿದ ಶ್ರೇಯಸ್ಸು ನನಗೆ ಬರಬೇಕು. ಆ ವೈಶ್ರವಣನ ಕೈಯಲ್ಲಿರುವಾಗ ಸಾಮಾನ್ಯ ಆಗಿತ್ತು. ಇದರ ಪ್ರಾಸಾದಗಳನ್ನು ಅಗಲಿಸಿ ಇದನ್ನು ನಿಜವಾದಂತಹ ಕೀರ್ತಿಯ ಧ್ವಜ ಗಗನದವರೆಗೆ ಪಸರಿಸುವ ಹಾಗೆ ಮಾಡಿದ ಖ್ಯಾತಿ ನನಗೆ ಬರ್ತದೆ. ಸರಿ, ಇನ್ನದೆಲ್ಲ ಪಿತ್ರಾರ್ಜಿತ. ನಾನು ಶಾಪ ಪಡೆದ್ರು, ನಾನು ಅಗ್ನಿಷ್ಠೋಮ ಯಾಗ ಮಾಡುವ ಮಗನನ್ನು ಪ್ರತಿಬಂಧಿಸಿದ್ರು, ನಾನು ಅನ್ಯಾಯ ಮಾಡಿದ್ರು, ಪರಸ್ತ್ರೀಯನ್ನು ಅಪಹರಿಸಿದ್ರು, ಎಲ್ಲವೂ ಸ್ವಯಾರ್ಜಿತ. ಇನ್ನಲ್ಲಿರುವ ಆಯುಧದ ಬಗ್ಗೆ ನಾನು ಕೇಳುವುದು, ಈ ಆಯುಧಕ್ಕೆ ಹೆಸರು ಚಂದ್ರಹಾಸ ಅಂತ, ಇದಕ್ಕೆ ಕೋದಂಡ ಅಂತ ಹೆಸರು. ಇದು ನಿನ್ನ ಸ್ವಂತದ್ದ? ಕಟ್ಟಿದ ಬತ್ತಳಿಕೆಯಲ್ಲಿ ಇಷ್ಟಿಷ್ಟು ಉತ್ತ ಉಂಟಲ್ಲ, ಹೌದು ಸ್ವಯಾರ್ಜಿತವ. ಯಾರ್ಯಾರಿಂದ ಎರವಲು ತಗೊಂಡು ಯಾಕಾಗುವುದಿಲ್ಲ? ಏನಿಲ್ಲ, ಇದು ನನಗೆ ಕೊಡುಗೆಯಾಗಿ ಪಿಶಾಚನಲ್ಲಿದ್ದಂತಹ ದಾನಗಳು 100 ಮಂದಿ ಹೆಣ್ಮಕ್ಕಳನ್ನು 50 ಬಾಣಗಳನ್ನಾಗಿಯೂ 50 ಬಾಣ ದೇವತೆಗಳನ್ನಾಗಿಯೂ ಮಾಡಿ ಬಳಿಕ ಅದನ್ನು ವಿಶ್ವಾಮಿತ್ರರಿಗೆ ಕೊಟ್ಟಾಗ ವಿಶ್ವಾಮಿತ್ರರ ಸಜೀವ ಸರಗಳು. ಆದ್ದರಿಂದ ಇದು ನನ್ನ ಸಾಧನೆ. ಕೆಲಸ ಮಾಡ್ತಾರೆ. ನೀನು ಊಟ ಮಾಡೋದ ದಿನಷ್ಟೇ, ನೀನು ಸಮಾಧಾನದಿಂದ ಉತ್ತರ ಸಂವಾದ. ನೀನು ಗುಣಗ್ರಾಹಿ ಅಲ್ವೋ? ಹೌದು. ರಾಮನಿಗಿರಬಹುದಾದ ಗುಣವಂತನು, ವೀರನು, ಧರ್ಮಜ್ಞನು, ಕೃತಜ್ಞನು ಹೀಗಿರುವ ನಾನಾ ಉಲ್ಲೇಖಗಳಲ್ಲಿ ಗುಣಗ್ರಾಹಿ ಅಂತ ಒಂದು ಹೆಸರು. ಶತ್ರುಗಳಾದರೂ ಗುಣಗ್ರಾಹಿತ್ವ. ಪ್ರಾಮಾಣಿಕವಾಗಿ ನಾನು ಈಗ ಮಧ್ಯೆ ಬೆಳಗ್ಗೆ ಊಟ ಮಾಡಿ ಬಂದಿದ್ದೆ. ನಿನಗೆ ಹಸಿವಾಗುವುದಿಲ್ಲ ಅಂತ ಕೇಳಿದ್ದೇನೆ. ನನಗೆ ಹಸಿವಾಗುವುದಿಲ್ಲ, ಬಾಯರಿಗೆ ಆಗುವುದಿಲ್ಲ ಅಂತ. ಅದು ಯಾವುದರ ಪ್ರಭಾವ? ಬಂದಿದ್ದೆ ಅದರ ಪ್ರಭಾವ. ಯಾವುದು? ನಾವು ಹುಟ್ಟಿದ ಕಾರಣ ದೇವತೆಗಳಂತೆ ನಾವು ಕೂಡ ಹಸಿವು ನೀರಡಿಕೆಯನ್ನು ಶಕ್ತಿಯನ್ನು ಹೊಂದಿದ್ದೇವೆ. ಆಯ್ತಯ್ಯ, ಈಗ ನಿನ್ನನ್ನು ಶಾಪಾಸ ತಪ್ಪುತ್ತೇನೆ. ರಾಮರಾವಣವ್ರು ಎಷ್ಟು ಬಿಸಿ ಅಂದ್ರೆ ಸಾಲ ಅಲ್ಲ. ಮುಂದಕ್ಕೆ ಹೋಗುದಿದ್ರೆ ಹೋಗಬಹುದು. ಅಲ್ಲ, ಮುಂದಕ್ಕೆ ಹೋಗಬೇಕು. ಹೋಗಿ ನಿಲ್ತೇನೆ ಅಂತ ನಾನು ಬೆನ್ನು ಹಾಕೋದಿಲ್ಲ. ಮುಂದಿನ ಹಂತದಲ್ಲಿ ನಿಲ್ತೇನೆ. ಎಲ್ಲ ಇಲ್ಲಿ ಮುಗಿಸೋದು ಬೇಡ, ಮುಂದಿನ ಹಂತ ಹಾಗಾಗಿ ಈಗ
ಸರಿ. ಅವುಗಳಿಗೆ ಅವುಗಳದ್ದೇ ಆದ ಜೈವಿಕ ಸಿದ್ಧಾಂತ, ಜೈವಿಕವಾದಂತಹ ಬಗೆ ಇದನ್ನು ಒದಗಿಸಿಕೊಟ್ಟವನಿದ್ದಾನೆ ಬ್ರಹ್ಮ. ಹುಲಿ ಒಂದು ಮಾಂಸವನ್ನು ತಿನ್ನುತ್ತದೆ, ಆಕ್ಷೇಪ ಹೇಳತಕ್ಕಂತಹದ್ದಲ್ಲ. ಚಿಗರೆ ಹುಲ್ಲನ್ನು ಮೇಯುತ್ತದೆ, ಎಲೆ ಚಿಗರೆ ನೀನು ಆ ಮಾಂಸವನ್ನು ತಿನ್ನು, ಸಿಂಹದ ಆದಾಗೂ ದೇವಾಗಿಲ್ಲ. ಅದು ಜನ್ಮತಾವಂತ ಸರಿ. ಹಾಗೆಯೇ ರಾಕ್ಷಸರು ಅಂತ ಕರೆಯಲ್ಪಟ್ಟವರು ಅವರು ನಾವು ಒಂದು ಕಾಲದಲ್ಲಿ ರಕ್ಷಕರಾಗುತ್ತೇವೆ ಅಂತ ಹೊರಟೇವೆ. ನಮ್ಮನ್ನು ಜನ ಅಂತ ಪ್ರತ್ಯೇಕಿಸಿದ್ದೇವೆ. ನಮ್ಮನ್ನು ಹಗಲು ತಿರುಗಾಡಲಿಕ್ಕೆ ಬಿಡ್ಲಿಲ್ಲ. ರಾತ್ರಿ ತಿರುಗಾಡುವ ಅಂತ ಹೇಳಿದ್ರೆ ರಾತ್ರಿ ವಿಚಾರವನ್ನು ಕರೆದ್ರಿ. ಹಗಲು ತಿರುಗಾಟ ಮಾಡಬಾರದು, ರಾತ್ರಿ ತಿರುಗಬಾರದು. ಹಗಲು ತಿರುಗಿದಾಗ ಬೇಡ ಇದ್ದದ್ದು ಮಾಡಿದ್ರೆ ಶಿಕ್ಷೆ ಬೇಡದ್ದು ಮಾಡುವುದು ಯಾಕೆ ಬೇಕು? ಚಿಗರೆ ಉದಾಹರಣೆ ಕೊಡ್ತೇನೆ ಅಂತ ತಿರುಗಾಟ ಮಾಡಲಿಕ್ಕೆ ಬಿಡ್ಲಿಲ್ಲ. ಹಾಗಾಗಿಯೇ ನಾವು ನಿಜವಾದ ಅರ್ಥದಲ್ಲಿ ಜನ ಆಗಲಿಕ್ಕೆ ಹೊರಟೇವೆ. ಹೆಣ್ಣು ಮಕ್ಕಳನ್ನು ತರ್ತೇವೆ, ಮಾಯೆಯನ್ನು ಮಾಡ್ತೇವೆ. ಬೇಕಿದ್ರೆ ನೆಕ್ರೋಧ ವೃಕ್ಷ, ಮಹಾ ಆಲದ ಮರ, ಅದು ನಮ್ಮ ಇತಿಹಾಸವನ್ನು ಹೇಳ್ತದೆ. ಯಾವುದೇ ಒಂದು ಗ್ರಾಮ, ಯಾವುದೇ ಒಂದು ಊರು, ಯಾವುದೇ ಒಂದು ದೇಶ, ಅದರ ಕುರಿತಾಗಿ ಯಾರಾದರೂ ಹೊರಗಿನ ದೇಶದ ಮಕ್ಕಳು ಅಧ್ಯಯನ ಮಾಡಲಿಕ್ಕೆ ಬಂದ್ರೆ ಈ ಗ್ರಾಮದಲ್ಲಿ ಹಳೆಯ ಆಲದ ಮರ ಇಲ್ಲಿ ಅಂತ ಹೇಳ್ತಾರೆ. ಆಲದ ಮರದ ಬಿಡಲು ನೋಡಿದ್ರೆ ಗ್ರಾಮದ ವರ್ಷ ಗೊತ್ತಾಗುತ್ತದೆ. ಹಾಗೆ ಲಂಕೆ ಆಯುಷ್ಯ ಹೇಳುವುದಕ್ಕೆ ಸಾಕ್ಷಿ ನೆಕ್ರೋಧ ವೃಕ್ಷ ಗುಡದಲ್ಲಿ ಉಂಟು. ಸಂರಕ್ಷಣೆ ಕಾತ್ಯಾಯಿನಿ ಆಲಯ, ಅಲ್ಲಿ ನಾವೇನಾದರೂ ಸೇರಿ ಆ ವಿಶಿಷ್ಟವಾದಂತಹ ಹೋಮವನ್ನು ಮಾಡಿದರೆ ಸಂಕಲ್ಪದಿಂದ ಅದ್ಭುತವಾದ ಶಕ್ತಿಯನ್ನು ಪಡೆದುಕೊಂಡೆವು. ಗಂಧರು ನಾವು